ವೀಕ್ಷಕರೇ, ಮಹಾರಾಷ್ಟ್ರದ ಮುಂಬೈನಲ್ಲಿ ಬರೋ ಅಂಧೇರಿ ಈಸ್ಟ್ ನ ಬಳಿ ಇರೋ ಈ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಹೆಸರು NG ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಇದೇ ಬಿಲ್ಡಿಂಗ್ ನ ಫ್ಲಾಟ್ ನಂಬರ್ 306 ಸಿ ವಿಂಗ್ ನಲ್ಲಿ ಒಬ್ಬ ಮಹಿಳೆ ವಾಸವಾಗಿದ್ರು. ಆಕೆಯ ಹೆಸರು ರೂಪಲ್ ಓಗ್ರೆ. 25 ವರ್ಷದ ರೂಪಲ್ ಒಬ್ಬ ಟ್ರೈನಿ ಗಗನಸಖಿಯಾಗಿದ್ರು. ಈಕೆಯೊಂದಿಗೆ ಆಕೆಯ ಅಕ್ಕ ಐಶ್ವರ್ಯ ಓಗ್ರೆ ಕೂಡ ಅದೇ ಫ್ಲಾಟ್ ನಲ್ಲಿ ವಾಸವಾಗಿದ್ರು. ಹಾಗೆ ಐಶ್ವರ್ಯ ICICI ಬ್ಯಾಂಕ್ ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು. ಈ ಇಬ್ಬರು ಸಹೋದರಿಯರು ಮೂಲತಃ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದವರು. ಆಗ ಸೆಪ್ಟೆಂಬರ್ 2023 ಟೈಮ್. ಒಂದು ವಾರದ ಹಿಂದೆ ರಕ್ಷಾ ಬಂಧನ್ನ ಹಬ್ಬ ಇತ್ತು. ಹಾಗಾಗಿ ಇಬ್ಬರು ರೂಪಲ್ ಹಾಗೂ ಐಶ್ವರ್ಯ ತಮ್ಮ ಹೋಮ್ ಟೌನ್ ಗೆ ಹೋಗಿದ್ರು. ಆದ್ರೆ ರೂಪಲ್ಗೆ ಏರ್ ಹೋಸ್ಟೆಸ್ ಆಗಿ ಜಾಯ್ನಿಂಗ್ ಇದ್ದಿದ್ರಿಂದ ರಕ್ಷಾ ಬಂಧನ್ಗೂ ಮುಂಚೆನೆ ಮುಂಬೈಗೆ ವಾಪಸ್ ಬರ್ತಾಳೆ. ಆದ್ರೆ ಐಶ್ವರ್ಯ ಅಲ್ಲೇ ಅವರ ಮನೆಯಲ್ಲೇ ಉಳ್ಕೋತಾರೆ. ಮುಂಬೈಗೆ ವಾಪಸ್ ಬಂದ ರೂಪಲ್ ತನ್ನ ಜಾಯ್ನಿಂಗ್ ಫಾರ್ಮಾಲಿಟೀಸ್ನೆಲ್ಲ ಮುಗಿಸಿ ತನ್ನ ಫ್ಲಾಟ್ ನಲ್ಲಿ ಒಬ್ಬಳೇ ಇರ್ತಾಳೆ. ಮನೆಯಿಂದ ಬಹಳನೇ ದೂರದಲ್ಲಿದ್ದ ರೂಪಲ್ಗೆ ಆಗಾಗ ಮನೆಯಿಂದ ಫೋನ್ ಬರ್ತಾನೆ ಇತ್ತು, ಯೋಗಕ್ಷೇಮ ವಿಚಾರಿಸೋ ಸಲುವಾಗಿ. ಅಂದು ಸೆಪ್ಟೆಂಬರ್ 3, 2023 ಭಾನುವಾರ. ಇಂದು ರೂಪಲ್ ಮನೆಯಲ್ಲೇ ಇದ್ಲು. ಅಂದು ಆಕೆಗೆ ತನ್ನ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲೂ ರಜೆ ಇತ್ತು. ಈ ವಿಷಯ ರೂಪಲ್ನ ಫ್ಯಾಮಿಲಿಯವರಿಗೂ ಗೊತ್ತಿತ್ತು. ಇಂದು ಸಂಡೇ, ಆಕೆಗೆ ರಜೆ ಇರುತ್ತೆ, ಫ್ಲಾಟ್ ನಲ್ಲಿ ಒಬ್ಬಳೇ ಇರ್ತಾಳೆ ಅಂತ. ಹಾಗಾಗಿ ಅಂದು ಬೆಳಿಗ್ಗೆ 10:30ರಿಂದ 11 ಗಂಟೆಯವರೆಗೆ ಮನೆಯಿಂದ ಫೋನ್ ಮಾಡಿ ರೂಪಳ್ಳ ಬಳಿ ಮಾತನಾಡಲಾಗುತ್ತೆ. ಅದರಲ್ಲಿ ಕೆಲವೊಮ್ಮೆ ವಾಯ್ಸ್ ಕಾಲ್ ಮಾಡಿ ಮಾತಾಡಿದ್ರೆ, ಕೆಲವೊಮ್ಮೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಆದ್ರೆ 11 ಗಂಟೆಯ ನಂತರ ರೂಪಲ್ ಯಾರೋ ಫೋನ್ ಅನ್ನು ಪಿಕ್ ಮಾಡ್ತಿರ್ಲಿಲ್ಲ. ರೂಪಳ್ಳ ತಂದೆ 11 ಗಂಟೆಯ ನಂತರ ಫೋನ್ ಮಾಡಿ ಮಾತನಾಡಿಸೋ ಪ್ರಯತ್ನ ಪಡ್ತಾರೆ. ಆದ್ರೆ ರೂಪಲ್ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಫೋನ್ ಕಂಪ್ಲೀಟ್ ಆಗಿ ರಿಂಗ್ ಆಗಿ ಡಿಸ್ಕನೆಕ್ಟ್ ಆಗ್ತಿತ್ತು. ನಂತರ ರೂಪಲ್ನ ತಂದೆ 1-2 ಗಂಟೆ ವೆಯ್ಟ್ ಮಾಡ್ತಾರೆ, ಮಗಳು ಮಿಸ್ ಕಾಲ್ ನೋಡಿ ರಿಟರ್ನ್ ಕಾಲ್ ಮಾಡಬಹುದು ಅಂತ. ನಾರ್ಮಲ್ ಆಗಿ ರೂಪಲ್ ಏನಾದ್ರೂ ಬಿಸಿ ಇದ್ರೆ ಕಾಲ್ ಪಿಕ್ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಮೆಸೇಜ್ ಅಂತೂ ಮಾಡೇ ಮಾಡ್ತಿದ್ಲು, ನಾನು ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಆದ್ರೆ ಇಂದು ಸೆಪ್ಟೆಂಬರ್ 3 ದಿನ 11 ಗಂಟೆಯ ನಂತರ ರೂಪಲ್ ಫೋನ್ ಎತ್ತುತ್ತಿರಲಿಲ್ಲ. ಈವನ್ ಆಕೆಯ ವಾಟ್ಸಪ್ ಕೂಡ ಆಫ್ಲೈನ್ ಆಗಿತ್ತು. ಬೆಳಿಗ್ಗೆ ತನ್ನ ಫ್ಯಾಮಿಲಿಯ ಜೊತೆ ಅಷ್ಟೊಂದು ತಮಾಷೆಯಿಂದ ನಗಾಡ್ಕೊಂಡು ಮಾತಾಡಿದ ಮಗಳು ಈಗ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ತಂದೆಗೆ ಕಳವಳ ಆಗೋಕೆ ಶುರುವಾಗುತ್ತೆ. ಈ ವಿಷಯವನ್ನ ಅವರು ಕುಟುಂಬದ ಬೇರೆಯವರೊಂದಿಗೂ ಹಂಚ್ಕೋತಾರೆ. ನಂತರ ಇಡೀ ಫ್ಯಾಮಿಲಿ ರೂಪಲ್ಗೆ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಿಧಾನವಾಗಿ ಆ ದಿನ ಮಧ್ಯಾಹ್ನ ಮುಗಿಸಿ ಸಂಜೆಗೆ ಬಂದಾಗಿತ್ತು. ಆದ್ರೆ ರೂಪಲ್ ಯಾರ ಫೋನ್ ಅನ್ನು ಪಿಕ್ ಮಾಡ್ತಿರ್ಲಿಲ್ಲ. ಈಗ ಮನೆಯಲ್ಲಿ ಎಲ್ಲರಿಗೂ ಚಿಂತೆಯ ಜೊತೆಗೆ ಭಯವೂ ಕಾಡೋಕೆ ಶುರುವಾಗುತ್ತೆ. 25 ವರ್ಷದ ಮನೆ ಮಗಳು ಮುಂಬೈನ ಫ್ಲಾಟ್ ನಲ್ಲಿ ಒಬ್ಬಳೇ ಇದ್ದಾಳೆ. ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಯಾರಿಗಾದ್ರೂ ಹೇಳೋಣ ಅಂದ್ರೆ ಮುಂಬೈನಲ್ಲಿ ಯಾರು ನೆಂಟರಿಷ್ಟರೂ ಇಲ್ಲ. ರೂಪಳ್ಳ ಅಕ್ಕ ಐಶ್ವರ್ಯ ಕೂಡ ಮನೆಯಲ್ಲೇ ಇದ್ದಿದ್ರಿಂದ ಆಕೆ ಸುಮಾರು 9 ಗಂಟೆಯ ರಾತ್ರಿಯ ವೇಳೆಗೆ ತನ್ನ ಸ್ನೇಹಿತನನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನನ್ನ ತಂಗಿ ಫ್ಲಾಟ್ ನಲ್ಲಿ ಒಬ್ಬಳೇ ಇದ್ದಾಳೆ, ಆಕೆ ಬೆಳಿಗ್ಗೆಯಿಂದ ಫೋನ್ ಪಿಕ್ ಮಾಡ್ತಿಲ್ಲ, ದಯವಿಟ್ಟು ನೀವು ಈಗ್ಲೇ ಹೋಗಿ ಏನಾಗಿದೆ ಅಂತ ನೋಡು ಅಂತಾರೆ. ನಂತರ ಐಶ್ವರ್ಯರ ಫ್ರೆಂಡ್ 9:30 ವೇಳೆಗೆ ಆ ಫ್ಲಾಟ್ ನ ಬಳಿ ತಲುಪ್ತಾರೆ. ಬಿಲ್ಡಿಂಗ್ ನ ಸೆಕ್ಯೂರಿಟಿ ಗಾರ್ಡ್ಗೆ ವಿಷಯ ಹೇಳಿ ಫ್ಲಾಟ್ ನಂಬರ್ 306ಗೆ ಹೋಗ್ಬೇಕು, ಒಂದು ಎಮರ್ಜೆನ್ಸಿ ಇದೆ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನಾರ್ಮಲ್ ಆಗಿ ಈ ಬಿಲ್ಡಿಂಗ್ ಗೆ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಅವರ ಡೀಟೇಲ್ಸ್ ನ ವಿಸಿಟರ್ ಬುಕ್ ನಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಐಶ್ವರ್ಯರ ಫ್ರೆಂಡ್ ಕೂಡ ಎಂಟ್ರಿ ಮಾಡಿ ಸೆಕ್ಯೂರಿಟಿ ಗಾರ್ಡ್ ಸೇರಿ ಇನ್ನೂ ಕೆಲವರು ಆ ಫ್ಲಾಟ್ ನ ಬಳಿ ತಲುಪ್ತಾರೆ. ಫ್ಲಾಟ್ ನ ಬೆಲ್ ಅನ್ನ ರಿಂಗ್ ಮಾಡ್ತಾರೆ. ಆದ್ರೆ ಒಳಗಿಂದ ಯಾರು ಬಂದು ಬಾಗಿಲು ತೆಗಿಲಿಲ್ಲ. ಸಾಕಷ್ಟು ಬಾರಿ ಬೆಲ್ ರಿಂಗ್ ಮಾಡ್ತಾರೆ, ಬಾಗಿಲು ಬಡಿತಾರೆ, ಆದ್ರೆ ಫ್ಲಾಟ್ ನ ಒಳಗಿಂದ ಏನು ರೆಸ್ಪಾನ್ಸ್ ಇರಲಿಲ್ಲ. ಡೋರ್ ಲಾಕ್ ನ ಹೊಡೆಯೋಕ್ಕೂ ಟ್ರೈ ಮಾಡ್ತಾರೆ, ಆದ್ರೆ ಅದು ಅಷ್ಟು ಸುಲಭವಾಗಿ ಹೊಡಿತಾನೂ ಇರಲಿಲ್ಲ. ಈಗ ಮತ್ತೆ ಆ ಐಶ್ವರ್ಯರ ಫ್ರೆಂಡ್ ಐಶ್ವರ್ಯಗೆ ಕಾಲ್ ಮಾಡಿ ಹೇಳ್ತಾರೆ, ಡೋರ್ ಲಾಕ್ ಆಗಿದೆ, ಮೇ ಬಿ ಆಕೆ ಡೋರ್ ಲಾಕ್ ಮಾಡ್ಕೊಂಡು ಹೊರಗಡೆ ಎಲ್ಲಿಗಾದ್ರೂ ಹೋಗಿರ್ಬೋದು ಅಂತಾರೆ. ಅದಕ್ಕೆ ಐಶ್ವರ್ಯ ಹೇಳ್ತಾರೆ, ಅದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ನಾರ್ಮಲ್ ಆಗಿ ಆಕೆ ಎಲ್ಲಿಗಾದ್ರೂ ಹೋಗ್ತಾಳೆ ಅಂದ್ರೆ ನನಗೆ ಹೇಳದೆ ಹೋಗೋದೇ ಇಲ್ಲ. ಈವನ್ ಬೆಳಿಗ್ಗೆ ಫೋನ್ ಮಾಡಿ ಮಾತಾಡಿದ್ಲು, ಆಗ ಆತರ ಏನು ಹೇಳಲಿಲ್ಲ. ಆ ಬಿಲ್ಡಿಂಗ್ ನ ಪಕ್ಕದಲ್ಲಿ ಒಬ್ಬ ಡೂಪ್ಲಿಕೇಟ್ ಕೀ ಮಾಡೋರ ಶಾಪ್ ಇದೆ, ಅಲ್ಲಿಗೆ ಹೋಗಿ ಅವರನ್ನ ಕರೆತಂದು ಲಾಕ್ ಓಪನ್ ಮಾಡಿಸು ಅಂತಾರೆ ಐಶ್ವರ್ಯ. ಆ ಫ್ರೆಂಡ್ ಕೂಡ ಸರಿ ಅಂತ ಅವನನ್ನ ಕರೆತರಲು ಹೋಗ್ತಾರೆ. ಅದೇ ಟೈಮ್ಗೆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಕೂಡ ಬಿಲ್ಡಿಂಗ್ ನ ಓನರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ನಂತರ ಕೆಲವೇ ಸಮಯದಲ್ಲಿ ಬಿಲ್ಡಿಂಗ್ ನ ಮ್ಯಾನೇಜ್ಮೆಂಟ್ ನವರು, ಆ ಕೀ ಮಾಡೋರು ಎಲ್ಲರೂ ಆ ಫ್ಲಾಟ್ ನ ಬಳಿ ತಲುಪ್ತಾರೆ. ನಂತರ ಎಲ್ಲರ ಸಮಕ್ಷಮದಲ್ಲಿ ಆ ಡೂಪ್ಲಿಕೇಟ್ ಕೀ ಮಾಡೋ ವ್ಯಕ್ತಿ ಹಾಗೂ ಹೀಗೋ ಆ ಡೋರ್ ನ ಓಪನ್ ಮಾಡ್ತಾರೆ. ಈ ಫ್ಲಾಟ್ ನಲ್ಲಿ ರೂಪಲ್ ಹಾಗೂ ಐಶ್ವರ್ಯ ಬಾಡಿಗೆಗೆ ಇದ್ರು. ಆ ಡೋರ್ ನ ಮತ್ತೊಂದು ಕೀ ಓನರ್ ನ ಬಳಿ ಇತ್ತು. ಆದ್ರೆ ಅವರು ಬರೋವರೆಗೂ ಇಲ್ಲಿ ವೇಟ್ ಮಾಡೋದು ಬಹಳನೇ ಕಷ್ಟವಾಗಿತ್ತು. ಎಲ್ಲರೂ ಆತಂಕದಲ್ಲಿದ್ರು. ಹಾಗಾಗಿ ಈ ಕೀ ಮಾಡೋ ಎಕ್ಸ್ಪರ್ಟ್ ನಿಂದೆ ಆ ಡೋರ್ ನ ಓಪನ್ ಮಾಡಿಸ್ತಾರೆ. ಡೋರ್ ಓಪನ್ ಮಾಡಿ ಆ ಫ್ರೆಂಡ್ ಹಾಗೆ ಇನ್ನೂ ಕೆಲವು ಜನಗಳು ಫ್ಲಾಟ್ ನ ಒಳಗೆ ಬರ್ತಾರೆ. ಕೆಲವೇ ಹೆಜ್ಜೆ ಮುಂದೆ ಬಂದು ಲೈಟ್ಸ್ ಗಳನ್ನ ಆನ್ ಮಾಡಿ ನೋಡಿದ್ರೆ ಇಡೀ ಲಿವಿಂಗ್ ರೂಮ್ ನ ನೆಲದಲ್ಲೆಲ್ಲ ರಕ್ತ ಬಿದ್ದಿರೋದನ್ನ ನೋಡಿ
ಗಾಬರಿ ಆಗ್ತಾರೆ. ಕೆಲವು ವಸ್ತುಗಳು ಕೂಡ ಅಸ್ತವ್ಯಸ್ತವಾಗಿ ಬಿದ್ದಿರೋದನ್ನ ಗಮನಿಸ್ತಾರೆ. ಆ ರಕ್ತದ ಕಲೆಗಳು ಹೇಗಿತ್ತಂದ್ರೆ ಯಾರನ್ನೋ ಆ ರಕ್ತದ ಮೇಲೇನೆ ನೆಲದಲ್ಲಿ ಎಳೆದುಕೊಂಡು ಬೇರೊಂದು ರೂಮ್ಗೆ ಕರ್ಕೊಂಡು ಹೋದಂತಿತ್ತು. ನಂತರ ಅವರೆಲ್ಲ ಆ ರಕ್ತದ ಕಲೆಗಳನ್ನ ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಆ ಕಲೆಗಳು ಬಾತ್ರೂಮ್ ನ ಕಡೆ ಹೋಗಿತ್ತು. ನಂತರ ಆ ಬಾತ್ರೂಮ್ ನ ಡೋರ್ ಓಪನ್ ಮಾಡಿ ನೋಡಿದ್ರೆ ಆ ದೃಶ್ಯ ಕಂಡು ಕೆಲವರು ಅಲ್ಲೇ ವಾಮಿಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾತ್ರೂಮ್ ನಲ್ಲಿ ರೂಪಲ್ ರಕ್ತದ ಮಡುವಿನಲ್ಲಿ ಹೆಣವಾಗಿ ಬಿದ್ದಿದ್ಲು. ಆಕೆಯ ಕುತ್ತಿಗೆಯನ್ನ ಸೀಳಲಾಗಿತ್ತು. ಮುಖ ಹಾಗೂ ಕುತ್ತಿಗೆಯಲ್ಲಿ ಪರಿಚಿತ ಗಾಯಗಳಿದ್ವು. ತಕ್ಷಣವೇ ಆ ಫ್ರೆಂಡ್ ಐಶ್ವರ್ಯಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ರಾತ್ರಿ 10 ಗಂಟೆಗೆಲ್ಲ ಪೋವೈ ಪೊಲೀಸ್ ಸ್ಟೇಷನ್ ನಿಂದ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಬಂದ ತಕ್ಷಣವೇ ರೂಪಳ್ಳನ್ನ ರಾಜಾವಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆಕೆಯನ್ನ ಡಾಕ್ಟರ್ ನೋಡ್ತಿದ್ದಂತೆ ಈಕೆ ಆಲ್ರೆಡಿ ಸತ್ತು ಹೋಗಿದ್ದಾಳೆ ಅಂತ ಡಿಕ್ಲೇರ್ ಮಾಡ್ತಾರೆ. ರೂಪಳ್ಳ ಕುತ್ತಿಗೆಯನ್ನ ಒಂದು ಚೂಪಾದ ಆಯುಧದಿಂದ 2 ಬಾರಿ ಹೊಡೆಯಲಾಗಿತ್ತು. ಜೊತೆಗೆ ಬಾಡಿಯಲ್ಲಿ ಅಲ್ಲಲ್ಲಿ ಗಾಯಗಳಿದ್ವು. ಇದನ್ನು ನೋಡಿದ ತಕ್ಷಣವೇ ಯಾರೇ ಆಗಿದ್ರು ಹೇಳ್ತಿದ್ರು ಇದು ಒಂದು ಕೊಲೆ ಆಗಿದೆ ಅಂತ. ಮನೆಯವರಿಗೆ ವಿಷಯ ತಿಳಿತಿದ್ದಂತೆ ಅವರೆಲ್ಲ ಮುಂಬೈಗೆ ಹೊರಟು ಬರ್ತಾರೆ. ರೂಪಲ್ ಬಹಳನೇ ಪ್ರಾಮಿಸಿಂಗ್ ಹಾಗೆ ಇಂಟೆಲಿಜೆಂಟ್ ಹುಡುಗಿ. ಮನೆಯಲ್ಲಿ 2 ದೊಡ್ಡ ಅಕ್ಕಂದಿರು ಹಾಗೆ ಒಬ್ಬ ಅಣ್ಣ ಇದ್ರು. ಮನೆಯಲ್ಲಿ ಈಕೆಯೇ ಚಿಕ್ಕವಳು. ಹಾಗಾಗಿ ರೂಪಲ್ ಅಂದ್ರೆ ಎಲ್ಲರಿಗೂ ಬಹಳನೇ ಇಷ್ಟ. ರೂಪಲ್ನ ತಂದೆ ಒಬ್ಬ ರಿಟೈರ್ಡ್ ಸರ್ಕಾರಿ ಇಂಜಿನಿಯರ್ ಆಗಿದ್ರು. ಬಾಲ್ಯದ ಎಜುಕೇಶನ್ ನ ರೂಪಲ್ ರಾಯ್ಪುರ್ ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ಹೈಯರ್ ಎಜುಕೇಶನ್ ನ ಛತ್ತೀಸ್ಗಢದ ಅಮಿಟಿ ಯೂನಿವರ್ಸಿಟಿಯಲ್ಲಿ ಮಾಡ್ತಾಳೆ. ಆಕೆಗೆ ಚಿಕ್ಕಂದಿನಿಂದಲೂ ತಾನೊಬ್ಬ ಗಗನಸಖಿ ಆಗ್ಬೇಕು ಅನ್ನೋ ಕನಸು. ಬಹಳನೇ ಆಕ್ಟಿವ್ ಆಗಿರ್ತಿದ್ದ ರೂಪಲ್ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿ ಇರ್ತಿದ್ಲು. ತನ್ನನ್ನ ತಾನು ಒಂದು ದಿನ ಗಗನಸಖಿಯಾಗಿ ನೋಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಹಾರ್ಡ್ ವರ್ಕ್ ಮಾಡ್ತಿದ್ಲು. ಹೈಯರ್ ಸ್ಟಡೀಸ್ ಮುಗಿದ ಬಳಿಕ ಏರ್ ಇಂಡಿಯಾದಲ್ಲಿ ಫ್ಲೈಟ್ ಅಟೆಂಡೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾಳೆ. ನಂತರ ಆ ಜಾಬ್ಗೆ ಏನೇನು ಪ್ರೋಸೆಸ್ ಇತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಫೈನಲಿ ಸೆಲೆಕ್ಟ್ ಕೂಡ ಆಗ್ತಾಳೆ. ನಂತರ ರೂಪಲ್ 6 ತಿಂಗಳ ಟ್ರೈನಿಂಗ್ ಆಗಿ ಮುಂಬೈಗೆ ಬರಬೇಕಿತ್ತು. ಅದೇ ಕಾರಣಕ್ಕೆ ರೂಪಲ್ ತನ್ನ ಅಕ್ಕ ಐಶ್ವರ್ಯ ಇದ್ದ ಫ್ಲಾಟ್ ನಲ್ಲಿ ಉಳ್ಕೊಂಡು ತನ್ನ ಟ್ರೈನಿಂಗ್ ನ ಹೋಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ವರ್ಷ ಮಾರ್ಚ್ಗೆ ರೂಪಲ್ ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು. ಈಗ ಸೆಪ್ಟೆಂಬರ್ಗೆಲ್ಲ ಆಕೆಯ ಟ್ರೈನಿಂಗ್ ಮುಗಿದು ಜಾಯ್ನಿಂಗ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿದ್ಲು. ಮನೆಯಲ್ಲಿ ಎಲ್ಲರಿಗೂ ಆಕೆನ ಕಂಡ್ರೆ ಬಹಳನೇ ಗೌರವ ಹಾಗೂ ಪ್ರೀತಿ. ಆದ್ರೆ ಅವರ್ಯಾರು ಅಂದ್ಕೊಂಡಿರ್ಲಿಲ್ಲ ಹೀಗೆ ರೂಪಲ್ ತನ್ನ ಕೊನೆ ಉಸಿರಿನ ಎಳಿತಾಳೆ ಅಂತ. ರಕ್ಷಾ ಬಂಧನ್ಗೆಂದು ಊರಿಗೆ ಹೋಗಿದ್ದ ಆಕೆಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಹೇಳಲಾಗುತ್ತೆ, ನಿಮ್ಮ ಜಾಯ್ನಿಂಗ್ ಫಾರ್ಮಾಲಿಟೀಸ್ ನಲ್ಲಿ ಮೆಡಿಕಲ್ ಟೆಸ್ಟ್ ಒಂದು ಪೆಂಡಿಂಗ್ ಇದೆ, ಅದನ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ. ಈ ಕಾಲ್ ಬಂದ ನಂತರ ಅದೇ ದಿನ ಆಕೆ ಮುಂಬೈಗೆ ಹೊರಟು ಬರ್ತಾಳೆ. ನಂತರ ಮುಂಬೈನ ಫ್ಲಾಟ್ ನಿಂದ ತನ್ನ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ದೆಹಲಿಗೆ ಹೋಗ್ತಾಳೆ. ಅಲ್ಲಿ ಟೆಸ್ಟ್ ಎಲ್ಲ ಸಕ್ಸಸ್ಫುಲಿ ಮುಗಿಸಿ ಮತ್ತೆ ಮುಂಬೈಗೆ ವಾಪಸ್ ಬಂದು ಫ್ಲಾಟ್ ನಲ್ಲಿ ಉಳ್ಕೋತಾಳೆ. ಅದಾಗಿ 2 ದಿನಕ್ಕೆ ಆಕೆ ಕೊಲೆಯಾಗಿ ಹೋಗುತ್ತೆ. ಪೋವೈ ಪೊಲೀಸ್ ಸ್ಟೇಷನ್ ನಲ್ಲಿ IPC ಸೆಕ್ಷನ್ 302 ಅಂಡರ್ ನಲ್ಲಿ ಮರ್ಡರ್ ಕೇಸ್ ನ ರಿಜಿಸ್ಟರ್ ಮಾಡ್ಕೊಳ್ಳಲಾಯಿತು. ಆಕೆಯ ಶವ ಸಿಕ್ಕಿದ ಅದೇ ದಿನದಿಂದ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಕ್ರೈಮ್ ಬ್ರಾಂಚ್ ನಿಂದ ಟೋಟಲ್ ಆಗಿ ಈ ಕೇಸ್ ಇನ್ವೆಸ್ಟಿಗೇಷನ್ ಗೆ 8 ಟೀಮ್ ಗಳನ್ನ ಮಾಡಲಾಯಿತು. ನಂತರ ಅದನ್ನ 12ಕ್ಕೆ ಏರಿಸಲಾಯಿತು. ನಂತರ ಫಾರೆನ್ಸಿಕ್ ಟೀಮ್, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಗಳು, ಟೆಕ್ನಿಕಲ್ ಟೀಮ್ ಕೂಡ ಫ್ಲಾಟ್ ಗೆ ಬರ್ತಾರೆ. ಮನೆಯವರೊಂದಿಗೆ ಮಾತನಾಡಿದಾಗ ಅವರು ಹೇಳ್ತಾರೆ, ಬೆಳಿಗ್ಗೆ 11 ಗಂಟೆವರೆಗೂ ಎಲ್ಲವೂ ಸರಿ ಇತ್ತು. ನಮ್ಮೊಂದಿಗೆ ಆಕೆ ಖುಷಿಯಿಂದಲೇ ಮಾತಾಡಿದ್ಲು. ಆದ್ರೆ 11ರ ನಂತರ ಆಕೆ ಫೋನ್ ಪಿಕ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ಲು ಅಂತಾರೆ. ಬಿಲ್ಡಿಂಗ್ ನ ಸೆಕ್ಯೂರಿಟಿ ಗಾರ್ಡ್ ನ ಬಳಿಯೂ ಪೊಲೀಸರು ಮಾತಾಡ್ತಾರೆ. ಬಿಲ್ಡಿಂಗ್ ನ ವಿಸಿಟರ್ ಬುಕ್ ಅನ್ನು ವೆರಿಫೈ ಮಾಡ್ತಾರೆ. ಬಿಲ್ಡಿಂಗ್ ನ ಸುತ್ತಮುತ್ತ ಅಳವಡಿಸಲಾಗಿದ್ದ CCTV ಕ್ಯಾಮೆರಾಗಳ ಫುಟೇಜ್ ಅನ್ನು ಎಕ್ಸಾಮಿನ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಆ ದಿನ ವಿಸಿಟರ್ ಬುಕ್ ನಲ್ಲಾಗ್ಲಿ ಅಥವಾ CCTV ಕ್ಯಾಮೆರಾದಲ್ಲಾಗ್ಲಿ ಬಿಲ್ಡಿಂಗ್ ಗೆ ಸಂಬಂಧಪಟ್ಟವರು ಬಿಟ್ರೆ ಬೇರೆ ಯಾರು ಹೊರಗಿಂದ ಬಂದಿರೋರು ತಿಳಿಯೋದಿಲ್ಲ. ಇತ್ತ ರೂಪಲ್ನ ಮನೆಯಿಂದ ಯಾವುದೇ ವಸ್ತುಗಳು ಕಳುವಾಗಿರ್ಲಿಲ್ಲ. ಈವನ್ ಆಕೆಯ ಮೊಬೈಲ್ ಫೋನ್ ಕೂಡ ಫ್ಲಾಟ್ ನ ಒಳಗಡೆಯೇ ಇತ್ತು. ಈವನ್ ಮನೆಯೊಳಗೆ ಫೋರ್ಸ್ಫುಲ್ ಆಗಿ ಎಂಟ್ರಿ ಆಗಿರೋ ಎವಿಡೆನ್ಸ್ ಕೂಡ ಇರಲಿಲ್ಲ. ಪೊಲೀಸರು ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ ನಂತರ ಟೋಟಲ್ ಆಗಿ 35ರಿಂದ 40 ಜನ ಆ ದಿನ ಬಂದು ಹೋಗಿ ಮಾಡಿರೋರ ಲೀಸ್ಟ್ ಸಿಗುತ್ತೆ. ಇದರಲ್ಲಿ ಬಿಲ್ಡಿಂಗ್ ನವರು, ಬಾಡಿಗೆದಾರರು, ಆನ್ಲೈನ್ ಫುಡ್ ಡೆಲಿವರಿ, ಪಾರ್ಸಲ್ ಡೆಲಿವರಿ ಮಾಡಿರೋರು ಎಲ್ಲರೂ ಇದ್ರು. ನಂತರ ಪೊಲೀಸರು ಎಲ್ಲರನ್ನು 1-on-1 ವಿಚಾರಿಸ್ತಾರೆ. ಅದಾಗಿ ಕೆಲವೇ ಟೈಮ್ಗೆ ಅವರನ್ನೆಲ್ಲ ಬಿಟ್ಟು ಕಳಿಸ್ತಾರೆ. ಯಾಕೆಂದ್ರೆ ಅವರ ಸ್ಟೇಟ್ಮೆಂಟ್ ಗಳಲ್ಲಿ ಏನೊಂದು ಡೌಟ್ಫುಲ್ ಆಗಿ ಕಾಣಿಸ್ಲಿಲ್ಲ. ನಂತರ ಪೊಲೀಸರು ಈ ಬಿಲ್ಡಿಂಗ್ ನಲ್ಲಿ ಕ್ಲೀನಿಂಗ್ ಮಾಡೋ, ಮೇಂಟೆನೆನ್ಸ್ ಮಾಡೋ ಕಂಪನಿಯಿಂದ ಅಂದು ಯಾರ್ಯಾರು ಹೌಸ್ ಕೀಪಿಂಗ್ ಮಾಡೋಕೆ ಬಂದಿದ್ರೋ ಅವರ ಲಿಸ್ಟ್ ಅನ್ನ ತೆಗೆಸ್ತಾರೆ. ಅದಾದ ನಂತರ ಬಿಲ್ಡಿಂಗ್ ನವರಿಂದ ಅಡಿಗೆ ಮಾಡೋಕೆ ಬಂದಿರೋರ ಲಿಸ್ಟ್ ಕೂಡ ತೆಗೆಸಲಾಯಿತು. ನಂತರ ಪೊಲೀಸರು ರೂಪಲ್ನ ಫ್ಯಾಮಿಲಿಯ ಬಳಿ ಆಕೆಗೆ ಯಾವುದಾದ್ರೂ ಲವ್ ಇತ್ತಾ ಅಥವಾ ಶತ್ರುಗಳಿದ್ರ ಅಂತ ಕೇಳ್ತಾರೆ. ಅದಕ್ಕೆ ಫ್ಯಾಮಿಲಿಯವರು ಅಂತದ್ದೇನೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರ ಬಗ್ಗೆ ಪೊಲೀಸರು ಕೂಡ ಆಕೆಯ ಫೋನ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ. ಆಕೆಗೆ ಯಾರೊಂದಿಗೂ ಯಾವುದೊಂದು ತರಹದ ರಿಲೇಶನ್ಶಿಪ್ ಇರಲಿಲ್ಲ. ಆಕೆಯ ಜೀವನದ ಏಕೈಕ ಗುರಿ
ತಾನೊಬ್ಬ ಗಗನಸಖಿ ಆಗ್ಬೇಕು ಅನ್ನೋದೊಂದೇ ಆಗಿತ್ತು. ರೂಪಲ್ ಕೊನೆಯದಾಗಿ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿರೋದು ಆಕೆಯ ಕಾಲ್ ಲಿಸ್ಟ್ ನಿಂದ ಗೊತ್ತಾಗುತ್ತೆ. ಅದು ಸೆಪ್ಟೆಂಬರ್ 3 ಬೆಳಿಗ್ಗೆ 11 ಗಂಟೆಗೆ. ರೂಪಲ್ ಮಾತಾಡಿದ ಆ ವ್ಯಕ್ತಿ ಹೇಳ್ತಾರೆ, ಯಾವಾಗ ನಾವಿಬ್ರು ಫೋನ್ ನಲ್ಲಿ ಮಾತಾಡ್ತಿದ್ವೋ ಆಗ ರೂಪಲ್ ನ ಫ್ಲಾಟ್ ನ ಬೆಲ್ ರಿಂಗ್ ಆಯ್ತು. ಆಕೆ ಆ ವಿಡಿಯೋ ಕಾಲ್ ನ ಹಾಗೆ ಡಿಸ್ಕನೆಕ್ಟ್ ಮಾಡದೆ ಡೋರ್ ಓಪನ್ ಮಾಡಿದ್ಲು. ಆಗ ಡೋರ್ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದ. ಆತ ಏನೋ ಹೇಳ್ದ, ಆದ್ರೆ ಆ ಮಾತು ನನಗೆ ಅರ್ಥವಾಗ್ಲಿಲ್ಲ. ಆದ್ರೆ ರೂಪಲ್ ಮಾತ್ರ ಆ ವ್ಯಕ್ತಿಗೆ ಇದು ಫ್ಲಾಟ್ ನಂಬರ್ 304 ಅಲ್ಲ, ಇದು 306 ಅಂತ ಹೇಳಿದ್ಲು ಅಂತಾರೆ. ಅದಾದ ನಂತರ ರೂಪಲ್ ಡೋರ್ ಕ್ಲೋಸ್ ಮಾಡಿದ್ಲು. ಆ ಫ್ರೆಂಡ್ ಆ ವ್ಯಕ್ತಿಯ ಮುಖ ನೋಡಿರ್ಲಿಲ್ಲ, ಯಾಕೆಂದ್ರೆ ಆ ಟೈಮ್ ನಲ್ಲಿ ರೂಪಲ್ ಫೋನ್ ನ ಆಂಗಲ್ ನ ಮನೆಯ ಸೀಲಿಂಗ್ ಕಡೆಗೆ ಮಾಡಿದ್ಲು. ಇತ್ತ ಪೊಲೀಸರ ಟೆಕ್ನಿಕಲ್ ಟೀಮ್ ಸಿಸಿಟಿವಿಯನ್ನ ಎಕ್ಸಾಮಿನ್ ಮಾಡ್ತಿತ್ತು. ಅವರು ಆ ಸೆಪ್ಟೆಂಬರ್ 3 ಇಡೀ ದಿನದ ಫುಟೇಜ್ ನ ಹಲವಾರು ಬಾರಿ ಪದೇ ಪದೇ ನೋಡಿದ್ರು. ಯಾಕೆಂದ್ರೆ ಒಂದು ಸರ್ತಿ ನೋಡಿದ್ರೆ ಅದರಲ್ಲಿ ಏನಾದ್ರೂ ಮಿಸ್ ಆಗಿರ್ಬೋದು ಅನ್ನೋ ಕಾರಣಕ್ಕೆ ಅದೇ ಫುಟೇಜ್ ನ 10 ಬಾರಿ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇದೇ ರೀತಿ ನೋಡುವಾಗ ಒಬ್ಬ ಬಿಲ್ಡಿಂಗ್ ಕ್ಲೀನ್ ಮಾಡೋ ವ್ಯಕ್ತಿ ತನ್ನ ಯೂನಿಫಾರ್ಮ್ ನಲ್ಲಿ ಸುಮಾರು 11:30 ಹೊತ್ತಿಗೆ ಬಿಲ್ಡಿಂಗ್ ನ ಒಳಗಡೆ ಪ್ರವೇಶಿಸ್ತಾನೆ. ಅದಾಗಿ 2 ಗಂಟೆಗಳ ನಂತರ ಅಂದ್ರೆ 1:30 ವೇಳೆಗೆ ಬಿಲ್ಡಿಂಗ್ ನಿಂದ ಹೊರ ಹೋಗ್ತಿರೋದು ಕಾಣಿಸುತ್ತೆ. ಈ ಫುಟೇಜ್ ನ ಪೊಲೀಸರು ಹಲವಾರು ಬಾರಿ ಮುಂಚೆಯೇ ನೋಡಿದ್ರು. ಆದ್ರೆ ಈ ಸರ್ತಿ ಅದರಲ್ಲಿ ಡೌಟ್ ಬರೋಕೆ ಕಾರಣ ಆ ಕ್ಲೀನರ್ ಬಿಲ್ಡಿಂಗ್ ನ ಒಳಗಡೆ ತನ್ನ ಯೂನಿಫಾರ್ಮ್ ಹಾಕೊಂಡು ಒಳ ಹೋಗಿದ್ದ. ಆದ್ರೆ ಯಾವಾಗ ಹೊರ ಹೋಗ್ತಾನೋ ಆಗ ಆತ ಡ್ರೆಸ್ ಅನ್ನ ಚೇಂಜ್ ಮಾಡಿದ್ದ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಕ್ಲೀನರ್ ಗಳ ಬಳಿ ಹಾಗೆ ಕ್ಲೀನಿಂಗ್ ಮ್ಯಾನೇಜ್ಮೆಂಟ್ ನ ಬಳಿ, ಬಿಲ್ಡಿಂಗ್ ನ ಇತರೆ ಜನಗಳ ಬಳಿಯೂ ವಿಚಾರಿಸ್ತಾರೆ. ಅವರೆಲ್ಲ ಹೇಳ್ತಾರೆ, ಬಿಲ್ಡಿಂಗ್ ನ ಒಳಗಡೆ ಯಾರು ಡ್ರೆಸ್ ಚೇಂಜ್ ಮಾಡಲ್ಲ, ಅವರಿಗೆ ಕೆಳಗಡೆ ಒಂದು ರೂಮ್ ಕೊಡಲಾಗಿದೆ, ಅಲ್ಲೇ ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ. ಹಾಗೆ ಕೆಲಸ ಮುಗಿದ ಮೇಲೆ ಅಲ್ಲೇ ಕೆಳಗಡೆ ಹೋಗಿ ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಆದ್ರೆ ಯಾರು ಬಿಲ್ಡಿಂಗ್ ನ ಒಳಗಡೆ ಬಟ್ಟೆ ಚೇಂಜ್ ಮಾಡಲ್ಲ ಅಂತಾರೆ. ನಂತರ ಆತನನ್ನ ಪೊಲೀಸರು ಕರೆಸಿ ವಿಚಾರಿಸ್ತಾರೆ. ಆತನ ಹೆಸರು ವಿಕ್ರಮ್ ಅಟ್ವಾಲ್, ವಯಸ್ಸು 40 ವರ್ಷ. ಈತನ ಪತ್ನಿ ಕೂಡ ಅದೇ ಬಿಲ್ಡಿಂಗ್ ನಲ್ಲಿ ಅಡಿಗೆ ಕೆಲಸ ಮಾಡ್ತಾರೆ. ವಿಕ್ರಮ್ ಆ ಬಿಲ್ಡಿಂಗ್ ನ ಹೊರಗಡೆಯ ಕಾರಿಡಾರ್ ಗಳನ್ನ ಕ್ಲೀನ್ ಮಾಡ್ತಿದ್ದ. ನಂತರ ಅಲ್ಲಿಯ ಕಸವನ್ನ ಹೊರಗಡೆ ತಗೊಂಡೋಗಿ ಎಸೆತಿದ್ದ. ಅದೇ ರೀತಿ ಆತನ ಪತ್ನಿ ಯಾರ್ಯಾರು ಆಕೆಯನ್ನ ತಮ್ಮ ಮನೆಯಲ್ಲಿ ಅಡಿಗೆ ಮಾಡಲು ಹೇಳ್ತಾರೋ ಅವರ ಮನೆಗೆ ಹೋಗಿ ಅಡಿಗೆ ಮಾಡ್ತಿದ್ರು. ಆದ್ರೆ ವಿಕ್ರಮ್ ಕೆಲವೊಮ್ಮೆ ಎಕ್ಸ್ಟ್ರಾ ಇನ್ಕಮ್ಗಾಗಿ ಫ್ಲಾಟ್ ನ ಟಾಯ್ಲೆಟ್ ಗಳನ್ನು ಕ್ಲೀನ್ ಮಾಡ್ತಿದ್ದ. ವಿಕ್ರಮ್ಗೆ 2 ಹೆಣ್ಣು ಮಕ್ಕಳು ಕೂಡ ಇದ್ರು. ಆತ ತುಂಗ ಎಂಬ ಜಾಗದಲ್ಲಿ ವಾಸಿಸ್ತಿದ್ದ. ಯಾವಾಗ ಪೊಲೀಸರು ವಿಕ್ರಮ್ನನ್ನ ವಿಚಾರಣೆಗೆಂದು ಕರೀತಾರೋ ಆಗ ಆತನ ಕೈಗೆ ಬ್ಯಾಂಡೇಜ್ ಹಾಕಿರೋದನ್ನ ಗಮನಿಸ್ತಾರೆ. ಆತನ ತಲೆಗೂ ಹಾಗೂ ಕುತ್ತಿಗೆಯ ಭಾಗದಲ್ಲೂ ಗಾಯಗಳಿರೋದನ್ನ ಗಮನಿಸ್ತಾರೆ. ಆ ಗಾಯಗಳೆಲ್ಲ ಬಹಳನೇ ಫ್ರೆಶ್ ಆಗಿ ಈಗ ತಾನೇ ಆಗಿರೋ ಹಾಗೆ ಕಾಣಿಸ್ತಿತ್ತು. ಈ ವಿಚಾರಣೆ ಕೂಡ ಸೆಪ್ಟೆಂಬರ್ 4 ದಿನಾನೇ ನಡೀತಿತ್ತು. ವಿಕ್ರಮ್ ಹೇಳ್ತಾನೆ, ನಿನ್ನೆ ಫ್ಲಾಟ್ ನಲ್ಲಿ ಕ್ಲೀನಿಂಗ್ ಮಾಡುವಾಗ ಸ್ವಲ್ಪ ಪೆಟ್ಟಾಗಿತ್ತು ಅಷ್ಟೇ ಅಂತ. ನಂತರ ಪೊಲೀಸರು ವಿಕ್ರಮ್ನ ಹೆಂಡತಿನ ವಿಚಾರಿಸ್ತಾರೆ. ಈಕೆ ರೂಪಲ್ನ ಫ್ಲಾಟ್ ನಲ್ಲೂ ಅಡಿಗೆ ಕೆಲಸ ಮಾಡ್ತಿದ್ಲು. ವಿಚಾರಣೆ ವೇಳೆ ಪೊಲೀಸರಿಗೆ ಗೊತ್ತಾಗುತ್ತೆ ಈಕೆ ಸಂಡೇ ಕೆಲಸಕ್ಕೆ ಬಂದಿರಲಿಲ್ಲ ಅಂತ, ರಜೆಯಲ್ಲಿದ್ಲು ಅಂತ. ವಿಚಾರಣೆ ಮುಂದುವರೆಸಿದಾಗ ಆಕೆ ಹೇಳ್ತಾಳೆ, ವಿಕ್ರಮ್ ಅಂದು ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಅವರು ಬೇರೆ ಯಾವುದೋ ಒಂದು ಬಟ್ಟೆ ಹಾಕೊಂಡಿದ್ರು. ನಾರ್ಮಲ್ ಆಗಿ ಯೂನಿಫಾರ್ಮ್ ನಲ್ಲಿ ಮನೆಗೆ ಬರ್ತಿದ್ರು. ಅವರ ತಲೆಯಲ್ಲೂ ಗಾಯಗಳಾಗಿತ್ತು. ಕೇಳಿದ್ದಕ್ಕೆ ಬಿಲ್ಡಿಂಗ್ ನಲ್ಲಿ ಗ್ಲಾಸ್ ಕ್ಲೀನ್ ಮಾಡುವಾಗ ಅದು ಹೊಡೆದು ತಲೆಗೆ ಗಾಯ ಆಯ್ತು ಅಂದಿದ್ರು. ನಂತರ ಡಾಕ್ಟರ್ ಬಳಿ ಹೋಗಿ ಕೈಗೂ ತಲೆಗೂ ಬ್ಯಾಂಡೇಜ್ ಹಾಕ್ಸಿದ್ವಿ. ಅವರು ಹಾಕಿದ್ದ ಹೊಸ ಶರ್ಟ್ ನಲ್ಲೂ ರಕ್ತದ ಕಲೆಗಳಿದ್ವು. ಹಾಗಾಗಿ ವಿಕ್ರಮ್ ತಾವಾಗೆ ಆ ಪೆಟ್ಟಾಗಿದ್ದ ಕೈಗಳಿಂದಲೂ ಆ ಬಟ್ಟೆನ ತೊಳೆದು ಹಾಕಿದ್ರು. ನಾನು ತೊಳೆದು ಕೊಡ್ತೀನಿ ಅಂತ ಅಂದ್ರು, ಬೇಡ ಅಂತ ಹೇಳಿ ಅವರೇ ತೊಳೆದು ಹಾಕಿದ್ರು ಅಂತಾಳೆ. ಈ ಎಲ್ಲಾ ಸ್ಟೇಟ್ಮೆಂಟ್ಸ್ ಹಾಗೆ ಸಿಸಿಟಿವಿ ಫುಟೇಜ್ ನ ವಿಜುವಲ್ಸ್ ಗಳು ವಿಕ್ರಮ್ನ ಕಡೆಗೆ ಬೆರಳು ಮಾಡ್ತಿತ್ತು. ಹಾಗಾಗಿ ಶಂಕೆಯ ಆಧಾರದ ಮೇಲೆ ವಿಕ್ರಮ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ. ಅರೆಸ್ಟ್ ಮಾಡಿದ ಪೊಲೀಸರಿಗೆ ವಿಕ್ರಮ್ನ ಬಾಯಿ ಬಿಡಿಸಲು ಬಹಳ ಏನು ಶ್ರಮ ಪಡಬೇಕಾಗಿರ್ಲಿಲ್ಲ. ಅರೆಸ್ಟ್ ಆದ ಸ್ವಲ್ಪ ಟೈಮ್ ನಲ್ಲೇ ವಿಕ್ರಮ್ ತಾನೇ ರೂಪಲ್ನ ಕೊಲೆ ಮಾಡಿರೋದಾಗಿ ಒಪ್ಕೋತಾನೆ. ವೀಕ್ಷಕರೇ, ನಾನು ನಿಮಗೆ ಮೊದಲೇ ಹೇಳಿದಂತೆ ವಿಕ್ರಮ್ ಬಿಲ್ಡಿಂಗ್ ಕ್ಲೀನ್ ಮಾಡೋದ್ರ ಜೊತೆಗೆ ಫ್ಲಾಟ್ ನ ಟಾಯ್ಲೆಟ್ಸ್ ಗಳನ್ನು ಎಕ್ಸ್ಟ್ರಾ ಇನ್ಕಮ್ಗಾಗಿ ಕ್ಲೀನ್ ಮಾಡ್ತಿದ್ದ. ಹಾಗಾಗಿ ರೂಪಲ್ ಸೆಪ್ಟೆಂಬರ್ 3 ಸಂಡೇ ಮನೆಗೆ ಕರೆದಿದ್ಲು, ಟಾಯ್ಲೆಟ್ ಹಾಗೆ ಬಾತ್ರೂಮ್ ಕ್ಲೀನ್ ಮಾಡಿಸಲು. ವಿಕ್ರಮ್ ರೂಪಲ್ನ ಕೊಲೆಗೆ ಬಹಳ ದಿನಗಳ ಹಿಂದೆಯಿಂದಲೇ ಪ್ಲಾನ್ ಮಾಡಿದ್ದ. ಅದಕ್ಕಾಗಿ ಒಂದು ದೊಡ್ಡ ಕತ್ತಿಯನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದ. ಯಾವತ್ತು ರೂಪಲ್ನ ಮನೆಗೆ ಆತ ಟಾಯ್ಲೆಟ್ ಕ್ಲೀನಿಂಗ್ ಆಗಿ ಹೋಗ್ತಾನೋ ಅವತ್ತು ಒಂದು ಎಕ್ಸ್ಟ್ರಾ ಬಟ್ಟೆನೂ ಕವರ್ ನಲ್ಲೇ ಇಟ್ಕೊಂಡೇ ಹೋಗಿದ್ದ. ಯಾಕೆಂದ್ರೆ ಆತನಿಗೆ ಗೊತ್ತಿತ್ತು, ತಾನೇನಾದ್ರೂ ರೂಪಲ್ನ ಕೊಲೆ ಮಾಡಿದ್ರೆ ರಕ್ತದ ಕಲೆಗಳು ತನ್ನ ಮೈ ಮೇಲೆ ಹಾರುತ್ತೆ, ಆ ಕಲೆಗಳನ್ನ ಇಟ್ಕೊಂಡು ಹೊರ ಬಂದ್ರೆ ಯಾರಾದ್ರೂ ಗಮನಿಸ್ತಾರೆ ಅಂತ. ಫ್ಲಾಟ್ ನ ಒಳಗೆ ಬಂದ ವಿಕ್ರಮ್ ಕೆಲವೇ ಸೆಕೆಂಡ್ಗಳಲ್ಲಿ ರೂಪಾಳೊಂದಿಗೆ ಜಗಳ ಮಾಡ್ತಾನೆ. ನಂತರ ಆ ಕತ್ತಿ ತೆಗೆದು ರೂಪಾಳ ಮೇಲೆ ಬೀಸ್ತಾನೆ.
ಆದ್ರೆ ರೂಪಲ್ ಕೂಡ ಆತನೊಂದಿಗೆ ಹೋರಾಡ್ತಾಳೆ. ಆತನ ಕೈಯಿಂದ ಆ ಕತ್ತಿಯನ್ನ ಕಿತ್ಕೋತಾಳೆ. ನಂತರ ಆ ಮರದ ಸೈಡ್ ನಿಂದ ವಿಕ್ರಮ್ನ ತಲೆಗೆ ಜೋರಾಗಿ ಹೊಡಿತಾಳೆ. ನಂತರ ಹೇಗೋ ವಿಕ್ರಮ್ ಆಕೆಯ ಕೈಯಿಂದ ಆ ಕತ್ತಿಯನ್ನ ಕಿತ್ಕೋತಾನೆ. ನಂತರ ರೂಪಳ್ಳ ಕುತ್ತಿಗೆಗೆ ಹೊಡಿತಾನೆ. ಆದ್ರೆ ರೂಪಲ್ ಕೂಡ ಆತನಿಗೆ ಸರಿಯಾಗಿ ಗಾಯ ಮಾಡಿದ್ಲು, ಕೈಗೆ, ತಲೆಗೆ, ಕುತ್ತಿಗೆಗೆ ಅಂತ. ಆದ್ರೆ ಕೊನೆಯದಾಗಿ 2-3 ಬಾರಿ ಆಕೆಯ ಕುತ್ತಿಗೆಗೆ ಕತ್ತಿಯಿಂದ ಹೊಡೆದ ನಂತರ ಆಕೆ ಸ್ಥಳದಲ್ಲೇ ಪ್ರಾಣ ಬಿಡ್ತಾಳೆ. ನಂತರ ವಿಕ್ರಮ್ ಆಕೆಯ ದೇಹವನ್ನ ಲಿವಿಂಗ್ ರೂಮ್ ನಿಂದ ಬಾತ್ರೂಮ್ಗೆ ತಗೊಂಡು ಹೋಗಿ ಡೋರ್ ಲಾಕ್ ಮಾಡ್ತಾನೆ. ನಂತರ ವಿಕ್ರಮ್ ಮನೆಯ ಮತ್ತೊಂದು ಬಾತ್ರೂಮ್ಗೆ ಹೋಗಿ ಆತನ ಬಟ್ಟೆ ಹಾಗೆ ಆ ಕತ್ತಿಯನ್ನ ಚೆನ್ನಾಗಿ ತೊಳಿತಾನೆ. ನಂತರ ಯೂನಿಫಾರ್ಮ್ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕೊಂಡು 1-2 ಗಂಟೆ ಅಲ್ಲೇ ವೇಟ್ ಮಾಡಿ 1:30 ಹೊತ್ತಿಗೆ ಅಲ್ಲಿಂದ ಕಾಲ್ ಕೇಳ್ತಾನೆ. ಕೊಲೆ ಮಾಡಿದ ವಿಕ್ರಮ್ನನ್ನ ಪೊಲೀಸರು ಯಾವ ಕಾರಣಕ್ಕೆ ಕೊಲೆ ಮಾಡಿದೆ ಅಂತ ಕೇಳಿದ್ದಕ್ಕೆ ಆತ ಹೇಳ್ತಾನೆ, ಸರ್, ರೂಪಲ್ ಯಾವಾಗ್ಲೂ ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು ಅಂತ ಬೈತಾನೆ ಇರ್ತಿದ್ಲು. ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ಪದೇ ಪದೇ ರಗಳೆ ಮಾಡ್ತಾ ಇದ್ಲು. ಅದೇ ಕಾರಣಕ್ಕೆ ಆಕೆನ ಕೊಲೆ ಮಾಡಿದೆ ಅಂತಾನೆ. ವೀಕ್ಷಕರೇ, ನಿಜ ಹೇಳ್ಬೇಕಂದ್ರೆ ಈ ಕಾರಣಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರೆ ಅಂದ್ರೆ ಅದನ್ನ ಜೀರ್ಣಿಸಿಕೊಳ್ಳೋದು ಕೂಡ ಕಷ್ಟ. ಆದ್ರೆ ಇಲ್ಲಿ ಇದೇ ಕ್ಲೀನಿಂಗ್ ವಿಷಯವಾಗಿ ವಿಕ್ರಮ್ ಆಕೆನ ಕೊಲೆ ಮಾಡಿ ಹಾಕಿದ್ದ. ಇದೇ ವಿಷಯವಾಗಿ ಇವರಿಬ್ಬರ ನಡುವೆ ಆಗಾಗ ಜಗಳಗಳು ಕೂಡ ಆಗ್ತಿತ್ತು. ಸೆಪ್ಟೆಂಬರ್ 1 ಕೂಡ ರೂಪಲ್ ಹಾಗೂ ವಿಕ್ರಮ್ ಜಗಳ ಮಾಡ್ಕೊಂಡಿದ್ರು. ಅದನ್ನ ತುಂಬಾ ಜನ ನೋಡಿದ್ರು. ಆದ್ರೆ ಈ ಜಗಳಗಳು ಅಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ. ಯಾಕೆಂದ್ರೆ ರೂಪಲ್ ಯಾವತ್ತೂ ಇದರ ಬಗ್ಗೆ ಹೌಸ್ ಕೀಪಿಂಗ್ ಕಂಪನಿ ಅಥವಾ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿರಲಿಲ್ಲ. ಈವನ್ ಇದರ ಬಗ್ಗೆ ಆಕೆ ಮನೆಯವರೊಂದಿಗೂ ಹಂಚ್ಕೊಂಡಿರಲಿಲ್ಲ. ಪೋಸ್ಟ್ ಮಾರ್ಟಂನ ನಂತರ ಸೆಪ್ಟೆಂಬರ್ 5ಕ್ಕೆ ರೂಪಳ್ಳ ದೇಹವನ್ನ ಮನೆಯವರಿಗೆ ಹಸ್ತಾಂತರಿಸಲಾಯಿತು. ಏರ್ ಇಂಡಿಯಾ ಫ್ಲೈಟ್ ನ ಮೂಲಕ ಆಕೆಯ ದೇಹವನ್ನ ಮುಂಬೈನಿಂದ ರಾಯ್ಪುರ್ಗೆ ತಗೊಂಡು ಹೋಗಲಾಯಿತು. ಯಾವ ಕಂಪನಿಯಲ್ಲಿ ರೂಪಲ್ ಗಗನಸಖಿ ಆಗಬೇಕು ಅನ್ನೋ ಕನಸಿತ್ತೋ ಅದೇ ಏರ್ಲೈನ್ಸ್ ನಿಂದ ಆಕೆಯ ದೇಹವನ್ನ ಟ್ರಾನ್ಸ್ಪೋರ್ಟ್ ಮಾಡಲಾಯಿತು. ಇತ್ತ ಸೆಪ್ಟೆಂಬರ್ 5ಕ್ಕೆ ವಿಕ್ರಮ್ನನ್ನ ಅಂಧೇರಿ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿ 3 ದಿನಗಳ ಕಾಲ ಕಸ್ಟಡಿಗೆ ತಗೊಳ್ಳಾಯಿತು. ಆ ಬಿಲ್ಡಿಂಗ್ ನ ಒಳಗಡೆಯೇ ಆ ಯೂನಿಫಾರ್ಮ್ ಹಾಗೆ ಕತ್ತಿಯನ್ನ ಪೊಲೀಸರು ಜಪ್ತಿ ಮಾಡ್ತಾರೆ. ಈಗ ಪೊಲೀಸರಿಗೆ ಫೈನಲಿ ಆ ಕ್ರೈಮ್ ಸೀನ್ ನ ರೀಕ್ರಿಯೇಷನ್ ಮಾಡಬೇಕಾಗಿತ್ತು. ಸೆಪ್ಟೆಂಬರ್ 8ಕ್ಕೆ ವಿಕ್ರಮ್ನ ರಿಮಾಂಡ್ ಕೂಡ ಮುಗಿಯೋದ್ರಲ್ಲಿತ್ತು. ವಿಕ್ರಮ್ನನ್ನ ಅಂಧೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ಇಡಲಾಗಿತ್ತು. ಸೆಪ್ಟೆಂಬರ್ 8ರ ಬೆಳಿಗ್ಗೆ ಸುಮಾರು 6 ಗಂಟೆ ವೇಳೆಗೆ ಕಾನ್ಸ್ಟೇಬಲ್ ಎಲ್ಲಾ ಕೈದಿಗಳನ್ನ ನೋಡ್ಕೊಂಡು ಬಂದಾಗ ವಿಕ್ರಮ್ ಜೈಲ್ನಲ್ಲಿ ಕಾಣಿಸೋದಿಲ್ಲ. ನಂತರ ಸ್ಟೇಷನ್ ನ ಫುಲ್ ಹುಡುಕಿ ಟಾಯ್ಲೆಟ್ ರೂಮ್ಗೆ ಹೋಗ್ತಾರೆ. ಟಾಯ್ಲೆಟ್ ರೂಮ್ ನ ಬಾಗಿಲು ಒಳಗಡೆಯಿಂದ ಲಾಕ್ ಮಾಡಲಾಗಿತ್ತು. ನಂತರ ಅದನ್ನು ಹೊಡೆದು ಒಳಗಡೆ ನೋಡಿದ್ರೆ ವಿಕ್ರಮ್ ತನ್ನ ಪ್ಯಾಂಟ್ ಅನ್ನ ಹಗ್ಗದ ಹಾಗೆ ಮಾಡಿ ಪೈಪ್ಗೆ ಕಟ್ಟಿ ನೇಣು ಹಾಕೊಂಡಿದ್ದ. ಪಲ್ಸ್ ಚೆಕ್ ಮಾಡಿ ನೋಡಿದ್ರೆ ವಿಕ್ರಮ್ನ ಉಸಿರು ನಿಂತೋಗಿತ್ತು. ನಂತರ ಇಮಿಡಿಯೇಟ್ ಆಗಿ ಆತನನ್ನ ಕೂಪರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಪ್ರಯೋಜನ ಇರಲಿಲ್ಲ, ಆತ ಆಲ್ರೆಡಿ ಸತ್ತು ಹೋಗಾಗಿತ್ತು. ನಂತರ ಜೆ ಹಾಸ್ಪಿಟಲ್ ನಲ್ಲಿ ವಿಕ್ರಮ್ನ ಪೋಸ್ಟ್ ಮಾರ್ಟಮ್ ಮಾಡಲಾಯಿತು. ನಂತರ ಪೊಲೀಸರು ವಿಕ್ರಮ್ನ ಪತ್ನಿಗೂ ಇನ್ಫಾರ್ಮ್ ಮಾಡ್ತಾರೆ. ಈ ಘಟನೆ ಬಹಳನೇ ದೊಡ್ಡ ವಿಷಯವಾಗಿ ಹೊರಹೊಮ್ಮುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಒಬ್ಬ ಅಪರಾಧಿ ಹೀಗೆ ಮಾಡ್ಕೊಂಡಿದ್ದಾನೆ ಅಂತ ಅಂಧೇರಿ ಪೊಲೀಸ್ ಸ್ಟೇಷನ್ ನ ಮೇಲೆ ಇನ್ಕ್ವೈರಿ ಕೋರ್ಸಲಾಯಿತು. ಕ್ರೈಮ್ ಬ್ರಾಂಚ್ ಮುಂಬೈ ಇದರ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ವಿಕ್ರಮ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ವಿಕ್ರಮ್ ತನ್ನ ಜೀವವನ್ನ ತಾನೇ ತಕೊಂಡಿದ್ದಾನೆ, ಇದರಲ್ಲಿ ಯಾವುದೇ ಬಲವಂತ ಆಗಿಲ್ಲ ಅಂತ ರಿಪೋರ್ಟ್ ಬರುತ್ತೆ. ಎನ್ಕ್ವೈರಿ ಟೈಮ್ ನಲ್ಲಿ ಗೊತ್ತಾಗುತ್ತೆ ವಿಕ್ರಮ್ ಆ ಕೊಲೆಯ ನಂತರ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಅಂತ. ಆತನಿಗೆ ಪಶ್ಚಾತ್ತಾಪ ಕಾಡೋಕೆ ಶುರುವಾಗಿತ್ತು. ತನಗೂ 2 ಹೆಣ್ಣು ಮಕ್ಕಳಿದ್ದು ತಾನು ಇನ್ನೊಬ್ಬರ ಮನೆಯ ಮಗಳನ್ನ ಕೊಂದಿದ್ದೀನಿ ಅಂತ ಬಹಳನೇ ಯೋಚನೆ ಮಾಡೋಕೆ ಶುರು ಮಾಡ್ಕೊಂಡಿದ್ದ. ಇದನ್ನ ಆತನಿಂದ ತಡ್ಕೊಳಕ್ಕಾಗ್ಲಿಲ್ಲ. ಹಾಗಾಗಿ ತಾನೂ ಕೂಡ ಸತ್ತು ಹೋಗೋ ನಿರ್ಧಾರ ಮಾಡ್ತಾನೆ. ಈ ಕೇಸ್ ನಲ್ಲಿ ವಿಕ್ರಮ್ ಒಬ್ಬನೇ ಅಪರಾಧಿ. ಈಗ ಆತ ಕೂಡ ಇಲ್ಲ. ವೀಕ್ಷಕರೇ, ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನು ಕೊಲೆ ಮಾಡ್ತಾನೆ, ನಂತರ ಆತ ಕೂಡ ಸತ್ತು ಹೋಗ್ತಾನೆ. ಇದೇ ಈ ಕೇಸ್ನ ಮೇನ್ ಪಾಯಿಂಟ್. ನಿಮ್ಮ ಅನಿಸಿಕೆಗಳನ್ನ ಈ ಕೇಸ್ನ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.